ನಮಸ್ಕಾರ. ಪ್ರೀವಿಯಸ್ ವಿಡಿಯೋ ಒಳಗೆ ಆವ್ರೇಜ್ ರೇಟ್ ಮತ್ತು ಇನ್ಸ್ಟಂಟೇನಿಯಸ್ ರೇಟದ್ದು ಗ್ರಾಫ್ಸ್ ಹಾಕಿದ್ವಿ, 4 ಗ್ರಾಫ್ಸ್ ಹಾಕಿದ್ವಿ. ವಿತ್ ರೆಸ್ಪೆಕ್ಟ್ ಟು ರಿಯಾಕ್ಟೆಂಟ್ಸ್ ಆವ್ರೇಜ್ ರೇಟದ್ದು ಒಂದು, ಇನ್ಸ್ಟಂಟೇನಿಯಸ್ ರೇಟದ್ದು ಒಂದು. ವಿತ್ ರೆಸ್ಪೆಕ್ಟ್ ಟು ಪ್ರೊಡಕ್ಟ್ಸ್ ಆವ್ರೇಜ್ ರೇಟದ್ದು ಒಂದು, ಇನ್ಸ್ಟಂಟೇನಿಯಸ್ ರೇಟ್ ಒಂದು ಗ್ರಾಫ್ ಹಾಕಿದ್ವಿ. ನೆಕ್ಸ್ಟ್ ಈ ವಿಡಿಯೋ ಒಳಗೆ ನಾನು ಏನು ಹೇಳೋತೀನಿ ಅಂತಂದ್ರೆ, ಒಂದು ರಿಯಾಕ್ಷನ್ ತೊಗೊತೀನಿ, ಒಂದು ಎಕ್ಸಾಂಪಲ್ ತೊಗೊಂಡು ನಾನು ಈ ವಿಡಿಯೋ ಒಳಗೆ ಏನು ಎಕ್ಸ್ಪ್ಲೇನ್ ಮಾಡ್ಬೇಕಂತ ಮಾಡೀನಿ ಅನ್ನೋದು ಮಾಡ್ತೀನಿ. ನಿಮ್ಮದು 5A ಒಳಗೆ ಪೇಜ್ ನಂಬರು 88 ತನಕ ಆಗಿತ್ತು. ಈಗ ನಮ್ಮದು 88 ತನಕ ಆಗಿತ್ತು. ಪೇಜ್ ನಂಬರ್ 89 ಒಳಗೆ ಒಂದು ಎಕ್ಸಾಂಪಲ್ ಕೊಟ್ಟಾರ, ಒಂದು ಪ್ರಾಬ್ಲಮ್ ಕೊಟ್ಟಾರ. ಆ ಪ್ರಾಬ್ಲಮ್ ಈ ಸದ್ಯ ಬೇಡ, ಆಮೇಲೆ ನೋಡೋಣ ನಾವು. ಈಗ ಪೇಜ್ ನಂಬರ್ 89 ಒಳಗೆ ಅಲ್ಲೇ ರಿಯಾಕ್ಷನ್ ರೇಟ್ ಆ್ಯಂಡ್ ಸ್ಟೈಕ್ಯೋಮೆಟ್ರಿ, ಪೇಜ್ ನಿಮ್ಮದು 5A ಬೇಸ್ ಬುಕ್ ಪೇಜ್ ನಂಬರ್ 89 ಒಳಗೆ ರಿಯಾಕ್ಷನ್ ರೇಟ್ ಆ್ಯಂಡ್ ಸ್ಟೈಕ್ಯೋಮೆಟ್ರಿ ಅಂತ ಕೊಟ್ಟು ಮುಂದಿನ ಸ್ವಲ್ಪ ಕೊಟ್ಟಾರ. ಏನೇನು ಅದಾವು ಸ್ವಲ್ಪ ಬೇಸಿಕ್ಕಾಗಿ ಕರೆಕ್ಟಾಗಿ ಒಂದು ಎಕ್ಸಾಂಪಲ್ಲಿಂದ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊತ ಬರ್ತೀನಿ. ಏನೈತೆ ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ. ಓಕೆ, ಸೊ ಏನು ಮಾಡೋಣ, ಇಲ್ಲೇ ಒಂದು ರಿಯಾಕ್ಷನ್ ತೊಗೊಂಡು, ವೆರಿ ಸಿಂಪಲ್ ರಿಯಾಕ್ಷನ್. A + B gives C + D. ಒಂದು ರಿಯಾಕ್ಷನ್ ಕನ್ಸಿಡರ್ ಮಾಡೀನಿ. ರಿಯಾಕ್ಟೆಂಟ್ಸ್ ಯಾವ್ಯಾವು? A ಮತ್ತು B. ಪ್ರೊಡಕ್ಟ್ಸ್ ಯಾವ್ಯಾವು? C ಮತ್ತು D. ಸೊ ನಾ ಇಲ್ಲಿ ಏನು ಹೇಳ್ಬೋದು, A ಮತ್ತು B ರಿಯಾಕ್ಟ್ ಆಗಿ C ಆ್ಯಂಡ್ D ಕೊಡಕತ್ತಾವ. ಇದನ್ನು ಹಿಂಗೆ ಬರಿಬೋದು, 1 mole ಆಫ್ A, ಇಲ್ಲಿ ಏನಿಲ್ಲ ಅಂದ್ರೆ 1 ಇದ್ದಂಗೆ, ಏನಿಲ್ಲ ಅಂದ್ರೆ 1 ಇದ್ದಂಗೆ. ಸೊ 1 mole ಆಫ್ A ಈಸ್ ಕನ್ಸ್ಯೂಮ್ಡ್ ಅಂದ್ರೆ ರಿಯಾಕ್ಟೆಂಟ್ಸ್ ಏನಾಗ್ತಾವೆ? ಕನ್ಸ್ಯೂಮ್ ಆಗ್ತಾವೆ. ಪ್ರೊಡಕ್ಟ್ಸ್ ಫಾರ್ಮ್ ಆಗ್ತಾವೆ. ಬಿಕಾಸ್ ರಿಯಾಕ್ಟೆಂಟ್ಸ್ ರಿಯಾಕ್ಟ್ ಆ್ಯಂಡ್ ಗಿವ್ ಪ್ರೊಡಕ್ಟ್ಸ್. ಸೊ ಇವು ಖರ್ಚಾಗ್ತಾವೆ. ರಿಯಾಕ್ಟೆಂಟ್ಸ್ ಏನಾಗ್ತಾವೆ? ಖರ್ಚಾಗ್ತಾವೆ, ಕನ್ಸ್ಯೂಮ್ ಆಗ್ತಾವೆ, ಇವು ಫಾರ್ಮ್ ಆಗ್ತಾವೆ. ಸೊ ಸಿಮಿಲರ್ಲಿ 1 mole, ಇಲ್ಲೂ ಏನಿಲ್ಲ ಅಂದ್ರೆ 1 ಇದ್ದಂಗೆ, 1 mole ಆಫ್ B ಈಸ್ ಕನ್ಸ್ಯೂಮ್ಡ್. 1 mole ಆಫ್ C ಈಸ್ ಫಾರ್ಮ್ಡ್. ಹಂಗೆ 1 mole ಆಫ್ D ಈಸ್ ಫಾರ್ಮ್ಡ್. 1 mole ಆಫ್ A ಈಸ್ ಕನ್ಸ್ಯೂಮ್ಡ್, 1 mole ಆಫ್ B ಈಸ್ ಕನ್ಸ್ಯೂಮ್ಡ್. 1 mole ಆಫ್ C ಈಸ್ ಫಾರ್ಮ್ಡ್, ಫಾರ್ಮ್ ಆಗ್ತಾವೆ. 1 mole ಆಫ್ D ಈಸ್ ಫಾರ್ಮ್ಡ್. ರಿಯಾಕ್ಟೆಂಟ್ಸ್ ಕನ್ಸ್ಯೂಮ್ ಆಗ್ತಾವೆ, ಪ್ರೊಡಕ್ಟ್ಸ್ ಫಾರ್ಮ್ ಆಗ್ತಾವೆ. ಇಲ್ಲಿ ನಾನು ಏನು ಹೇಳಕ್ಕೆ ಹೊಂಟೀನಿ, ರೇಟ್ ಆಫ್ ದ ರಿಯಾಕ್ಷನ್ ಮಾತಾಡ್ತಿದ್ವಿ ನಾವು ಇಷ್ಟು ದಿವಸ, ಅಂದರೆ ಈ ಚಾಪ್ಟರ್ದು ವೀಡಿಯೋಸ್ ಒಳಗೆ, ಇದ್ರ ಪ್ರೀವಿಯಸ್ ವೀಡಿಯೋಸ್ ಒಳಗೆ ರೇಟ್ ಆಫ್ ದ ರಿಯಾಕ್ಷನ್ ಬಗ್ಗೆ ಮಾತಾಡ್ತಿದ್ವಿ. ಇಲ್ಲಿನೂ ಅದನ್ನ ಮಾತಾಡ್ತೀನಿ ನಾನು. 1 mole ಆಫ್ A ಕನ್ಸ್ಯೂಮ್ ಆಗೋ ಟೈಮ್ನಾಗ 1 mole ಆಫ್ B ಕನ್ಸ್ಯೂಮ್ ಆಗತೈತಿ. ಅಷ್ಟೇ ಟೈಮ್ನಾಗ 1 mole ಆಫ್ C ಫಾರ್ಮ್ ಆಗತೈತಿ, 1 mole ಆಫ್ D ಫಾರ್ಮ್ ಆಗತೈತಿ. 1 mole ಆಫ್ A ಕನ್ಸ್ಯೂಮ್ ಆಗೋಕ್ಕೆ ಎಷ್ಟು ಟೈಮ್ ಬೇಕು, ಅಷ್ಟೇ ಟೈಮ್ನಾಗ 1 mole ಆಫ್ B ಕನ್ಸ್ಯೂಮ್ ಆಗತೈತಿ. ಅಷ್ಟೇ ಟೈಮ್ನಾಗ 1 mole ಆಫ್ C ಫಾರ್ಮ್ ಆಗತೈತಿ. ಅಷ್ಟೇ ಟೈಮ್ನಾಗ 1 mole ಆಫ್ D ಫಾರ್ಮ್ ಆಗತೈತಿ. A ಮತ್ತು B ಕನ್ಸ್ಯೂಮ್ ಆಗತ್ತಾವೆ, C ಮತ್ತು D ಫಾರ್ಮ್ ಆಗತ್ತವೆ. ಸೊ ನಾನು ಹೆಂಗೆ ಬರಿಬೋದು ಇದನ್ನು? RA ಇಸ್ ಈಕ್ವಲ್ಸ್ ಟು RB ಇಸ್ ಈಕ್ವಲ್ಸ್ ಟು RC ಇಸ್ ಈಕ್ವಲ್ಸ್ ಟು RD. ಅಂದರೆ ರೇಟ್ ಆಫ್ ಕನ್ಸಂಪ್ಷನ್ ಆಫ್ A ಈಸ್ ಈಕ್ವಲ್ಸ್ ಟು ರೇಟ್ ಆಫ್ ಕನ್ಸಂಪ್ಷನ್ ಆಫ್ B ಈಸ್ ಈಕ್ವಲ್ಸ್ ಟು ರೇಟ್ ಆಫ್ ಫಾರ್ಮೇಷನ್ ಆಫ್ C ಈಸ್ ಈಕ್ವಲ್ಸ್ ಟು ರೇಟ್ ಆಫ್ ಫಾರ್ಮೇಷನ್ ಆಫ್ D ಅಂತ ಅನ್ಬೋದು. ಯಾರ ರೇಟ್ನಾಗ A ಕನ್ಸ್ಯೂಮ್ ಆಗ್ತೈತಿ, ಅದರ ರೇಟ್ನಾಗ B ಕನ್ಸ್ಯೂಮ್ ಆಗ್ತೈತಿ. ರಿಯಾಕ್ಟೆಂಟ್ಸ್ ಏನಾಗ್ತಾವೆ? ಕನ್ಸ್ಯೂಮ್ ಆಗ್ತಾವೆ, ಖರ್ಚಾಗ್ತಾವೆ. ಅದರ್ ರೇಟ್ನಾಗ C ಫಾರ್ಮ್ ಆಗ್ತೈತಿ, ಅದರ್ ರೇಟ್ನಾಗ D ಫಾರ್ಮ್ ಆಗ್ತೈತಿ. ಇದನ್ನು ಯಾವಾಗ ಅನ್ಬೋದು ಅಂದ್ರೆ, ಇವು ಸೇಮ್ ಇದ್ದಾಗ, ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಸೇಮ್ ಇದ್ದಾಗ, ಇಲ್ಲಿ 1 ಐತಿ, ಇಲ್ಲೂ 1 ಐತಿ, ಇಲ್ಲೂ 1 ಐತಿ, ಇಲ್ಲೂ 1, ಇವು ಸೇಮ್ ಇದ್ದಾಗ ನಾನು ಹಿಂಗೆ ಅನ್ಬೋದು. ಏನನ್ಬೋದು? RA = RB = RC = RD ಅನ್ಬೋದು.
ಹಿಂಗಿದ್ರೆ ಅನ್ನಕ್ಕೆ ಬರೋಂಗಿಲ್ಲ. 2 moles ಆಫ್ ಎ, 5 moles ಆಫ್ ಬಿ, 3 moles ಆಫ್ ಸಿ, 1 mole ಆಫ್ ಡಿ. ಹಿಂಗಿದ್ದಾಗ ಆರ್ ಎ ಈಕ್ವಲ್ಸ್ ಟು ಆರ್ ಬಿ ಈಕ್ವಲ್ಸ್ ಟು ಆರ್ ಸಿ ಈಕ್ವಲ್ಸ್ ಟು ಆರ್ ಡಿ ಅನ್ನಕ್ಕೆ ಬರೋಂಗಿಲ್ಲ. ಇದನ್ನು ಯಾವಾಗ ಅನ್ಬೋದು? ಎಲ್ಲದರದ್ದು ಸ್ಟೈಕ್ಯೋಮೆಟ್ರಿ ಕೋಎಫಿಷಿಯೆಂಟ್ ಸೇಮ್ ಇದ್ದಾಗ ಅನ್ಬೋದು. ಹಿಂಗಿದ್ದಾಗೂ ಅನ್ಬೋದು. ಇದು 2, ಇದು 2, ಇದು 2, ಇದು 2 ಇದ್ದಾಗ ಇದನ್ನು ಅನ್ಬೋದು ನಾನು. ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ಈಸ್ ಈಕ್ವಲ್ಸ್ ಟು ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಬಿ ಈಸ್ ಈಕ್ವಲ್ಸ್ ಟು ರೇಟ್ ಆಫ್ ಫಾರ್ಮೇಷನ್ ಆಫ್ ಸಿ ಈಸ್ ಈಕ್ವಲ್ಸ್ ಟು ರೇಟ್ ಆಫ್ ಫಾರ್ಮೇಷನ್ ಆಫ್ ಡಿ ಅಂತ ಅನ್ಬೋದು. ಯಾವಾಗ ಇವು ಮೋಲ್ಸ್ ಸೇಮ್ ಇದ್ದಾಗ, 2 2 2 2 ಇರಲಿ, 3 3 3 3 ಇರಲಿ, ಅಥವಾ 1 1 1 1 ಇರಲಿ. ಸೊ ಆರ್ ಎ ಈಸ್ ಈಕ್ವಲ್ಸ್ ಟು ಆರ್ ಬಿ ಈಸ್ ಈಕ್ವಲ್ಸ್ ಟು ಆರ್ ಸಿ ಈಸ್ ಈಕ್ವಲ್ಸ್ ಟು ಆರ್ ಡಿ. ಇದ್ರದ್ದು ನಾವು ಫಾರ್ಮುಲಾ ಏನು ಪ್ರಿವಿಯಸ್ ವಿಡಿಯೋ ಒಳಗೆ ಏನು ಡಿಸ್ಕಸ್ ಮಾಡಿದ್ದು ಹಂಗೆ ಬರೆದ್ರೆ ಇದೇನಾಗುತ್ತೆ? ಆರ್ ಎ ಏನಾಗುತ್ತೆ? ಮೈನಸ್ ಡೆಲ್ಟಾ ಎ ಡಿವೈಡೆಡ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ ಬಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಆರ್ ಎ ಈಸ್ ಈಕ್ವಲ್ಸ್ ಟು ಆರ್ ಬಿ. ಆರ್ ಎ ಇದ್ದಲ್ಲಿ ಇದನ್ನು ಬರ್ತೀನಿ. ಏನಿದೆ? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ. ಎ ಇಸ್ ರಿಯಾಕ್ಟೆಂಟ್ ಅಲ್ಲ. ರಿಯಾಕ್ಟೆಂಟ್ಸ್ದು ನೆಗೆಟಿವ್ ಆಗಿ ಬರ್ತೀವಿ ನಾವು ಆಲ್ರೆಡಿ ಸಲ ಡಿಸ್ಕಸ್ ಮಾಡಿವಿ. ಬಿಕಾಸ್ ರಿಯಾಕ್ಟೆಂಟ್ಸ್ದು ರೇಟ್ ಕಡಿಮೆ ಕಾನ್ಸಂಟ್ರೇಷನ್ ಕಡಿಮೆ ಹಾಕೊಂತ ಹೋಗಿ ಟೈಮ್ ಆದಂಗೆ ಸೊ ಅದು ನೆಗೆಟಿವ್ ಬಂದಿರ್ತದೆ. ಅದ್ರ ರೇಟ್ ನೆಗೆಟಿವ್ ಇರೋಕ್ಕೆ ಸಾಧ್ಯ ಇಲ್ಲ. ಸೊ ಆ ನೆಗೆಟಿವ್ ಹೋಗ್ಸೋಕೆ ಇನ್ನೊಂದು ನೆಗೆಟಿವ್ ಬರ್ತೀವಿ. ಸೊ ಆರ್ ಎ ಇದ್ದಲ್ಲಿ ಇದನ್ನು ಬರ್ತೀನಿ ನಾನು. ಏನು? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಆದರೆ ಇಲ್ಲ ನೆಗೆಟಿವ್ ಯಾಕೆ ಆಲ್ರೆಡಿ ಹೇಳೀನಿ. ಸೊ ಆರ್ ಬಿ ಇದ್ದಲ್ಲಿ ಇದನ್ನು ಬರ್ತೀನಿ. ಆರ್ ಎ ಈಸ್ ಈಕ್ವಲ್ಸ್ ಟು ಆರ್ ಬಿ ಅಲ್ಲ. ಸೊ ದಿಸ್ ಈಸ್ ಈಕ್ವಲ್ಸ್ ಟು ದಿಸ್. ಹಂಗೆ ಆರ್ ಬಿ ಈಸ್ ಈಕ್ವಲ್ಸ್ ಟು ಆರ್ ಸಿ. ಸೊ ಈಸ್ ಈಕ್ವಲ್ಸ್ ಟು ಪ್ಲಸ್ ಡೆಲ್ಟಾ ಏನಿದೆ? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಸಿ, ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು ಪ್ಲಸ್ ಡೆಲ್ಟಾ ಡಿ ಡಿವೈಡೆಡ್ ಬೈ ಡೆಲ್ಟಾ ಟಿ. ಸೊ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಸೇಮ್ ಇದ್ದಾಗ ನಾನು ಹಿಂಗೆ ಬರಿಬೋದು. ಆರ್ ಎ ಈಸ್ ಈಕ್ವಲ್ಸ್ ಟು ಆರ್ ಬಿ ಈಸ್ ಈಕ್ವಲ್ಸ್ ಟು ಆರ್ ಸಿ ಈಸ್ ಈಕ್ವಲ್ಸ್ ಟು ಆರ್ ಡಿ. ಅಥವಾ ಇದನ್ನು ಹಿಂಗೆ ಮೈನಸ್ ಡೆಲ್ಟಾ ಎ ಡಿವೈಡ್ ಬೈ ಡೆಲ್ಟಾ ಟಿ. ಡೆಲ್ಟಾ ಎ ಅಂದರೆ ಏನು? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಎ ಡಿವೈಡ್ ಬೈ ಡೆಲ್ಟಾ ಟಿ. ದ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಬಿ ಡಿವೈಡ್ ಬೈ ಡೆಲ್ಟಾ ಟಿ. ಇವೆರಡು ಮೈನಸ್ ಯಾಕಂದರೆ ಇವು ರಿಯಾಕ್ಟೆಂಟ್ಸ್. ಇದು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಸಿ ಡಿವೈಡ್ ಬೈ ಡೆಲ್ಟಾ ಟಿ. ಡೆಲ್ಟಾ ಡಿ ಅಂದರೆ ಏನು? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಡಿ ಡಿವೈಡ್ ಬೈ ಡೆಲ್ಟಾ ಟಿ. ಸೊ ಆಗಲೇ ಹೇಳಿದಂಗೆ ಎ ಮತ್ತು ಬಿ ರಿಯಾಕ್ಟೆಂಟ್ಸ್ ಅವು ಇವು ಕನ್ಸ್ಯೂಮ್ ಆಗ್ತಾವೆ. ಸಿ ಮತ್ತು ಡಿ ಇವು ಫಾರ್ಮ್ ಆಗ್ತಾವೆ. ಈ ಕೇಸ್ನಾಗ ಎಲ್ಲದ್ರದ್ದು ರೇಟ್ ಏನೈತಿ? ಸೇಮ್ ಐತಿ. ಬಿಕಾಸ್ ಸೈಕೋಮೆಟ್ರಿಕ್ ಕೋಎಫಿಷಿಯೆಂಟ್ ಸೇಮ್ ಐತಿ. ಇಲ್ಲಿ ತನಕ ಕಾಣುತ್ತಿಲ್ಲ, ಒಮ್ಮೆ ನೋಡ್ತೀನಿ ಅಂತ. ಓಕೆ. ಸೊ ನೀವೇನು ಮಾಡಿರಿ, ಪಟ್ ಅಂತದ್ದು ಪಾಸ್ ಮಾಡಿ ಇದನ್ನು ಬರ್ಕೋರಿ. ಬಿಕಾಸ್ ನಾನು ಇಲ್ಲಿ ಏನೇನು ಹೇಳಕ್ಕೆ ಹೊಂಟೀನಿ ನೀವು ಇದನ್ನು ಬರ್ಕೊಂಡ್ರೆ ನಂದು ಎಕ್ಸ್ಪ್ಲೇನ್ ಮಾಡೋದು ಆದಮೇಲೆ ನೀವು ಓದಿದ್ರೆ ಮುಂದೆ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಗೋತೀವಿ. ಆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಇದೊಂದು ಎಕ್ಸಾಂಪಲ್ ತೊಗೊರಿ, ಇಷ್ಟು ಬರ್ಕೋರಿ. ನೆಕ್ಸ್ಟ್ ನಾನು ಇನ್ನೊಂದು ಎಕ್ಸಾಂಪಲ್ ತೊಗೊತೀನಿ, ಅಲ್ಲಿ ಇನ್ನು ಸ್ವಲ್ಪ ಹೇಳ್ತೀನಿ ಅಂತ. ಇದನ್ನು ನಾನು ರಬ್ ಮಾಡ್ತೀನಿ. ಪಾಸ್ ಮಾಡಿ ಬರ್ಕೋರಿ. ಇಷ್ಟೊತ್ತು ನಾನು ಹೇಳಿದ ಅರ್ಥ ಮಾಡ್ಕೊಂಡಿರಿ ಅಂದ್ಕೊಂಡಿನ. ಈಗ ನಾನು ಇನ್ನೊಂದು ರಿಯಾಕ್ಷನ್ ತೊಗೊತೀನಿ. ಇಲ್ಲೇ ಏನಿಲ್ಲ, ಇವ್ನು ಚೇಂಜ್ ಮಾಡ್ತೀನಿ. ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ ಚೇಂಜ್ ಮಾಡ್ತೀನಿ ಅಷ್ಟೇ, ಮತ್ತೇನಿಲ್ಲ. ಓಕೆ. ಈಗ ಎ ಮತ್ತು ಬಿ ಕನ್ಸ್ಯೂಮ್ ಆಗತ್ತವು, ಸಿ ಮತ್ತು ಡಿ ಫಾರ್ಮ್ ಆಗತ್ತವು. ಬಟ್ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ಈಸ್ not equal to rate of consumption of B, is not equal to rate of formation of C, is not equal to rate of formation of D. Previous case na hinge ಬರ್ದಿದ್ವಲ್ಲ ನಾವು, RA is equals to RB is equals to RC is equals to RD ಅಂತ ಬರ್ದಿದ್ವಿಲ್ಲ. ಈಗ ಹಿಂಗೆ ಬರೆಯೋಕೆ ಬರೋಂಗಿಲ್ಲ. ಯಾಕಂದ್ರೆ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯೆಂಟ್ಸ್ ಬೇರೆ ಬೇರೆ ಅದಾವು. ಹಿಂಗೆ ಬರೆಯೋಕೆ ಬರೋಂಗಿಲ್ಲ ಅಂದ್ರೆ ಮತ್ತೆ ಹೆಂಗೆ ಬರೀಬೇಕು ಹೇಳ್ತೀನಂತೆ, ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ ಏನಾಗತ್ತೈತಿ, 2 moles ಆಫ್ ಎ ಆರ್ ಕನ್ಸ್ಯೂಮ್ಡ್,
2 moles of A are consumed, ಅಷ್ಟ ಟೈಮ್ನಾಗ 1 mole of B is consumed. ಆಮೇಲೆ ಅಷ್ಟ ಟೈಮ್ನಾಗ 1 mole of C is formed, 3 moles of D are formed. ಈಗ C D ಬಿಟ್ಬಿಡ್ರಿ, ಇದನ್ನಷ್ಟೇ ನೋಡ್ರಿ, ಇದಷ್ಟೇ ನೋಡ್ರಿ. ಅಷ್ಟ ಟೈಮ್ನಾಗ 2 moles of A are consumed, ಆಮೇಲೆ 1 mole of B is consumed. ಈಸ್ ಆರ್ ಎ ಈಕ್ವಲ್ ಟು ಆರ್ ಬಿ? ಇಲ್ಲ. ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ಮತ್ತು ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಬಿ ಈಕ್ವಲ್ ಇಲ್ಲ. ಬಿಕಾಸ್ ಅಷ್ಟ ಟೈಮ್ನಾಗ 2 mole ಆಫ್ ಎ ಕನ್ಸ್ಯೂಮ್ ಆದ್ರೆ ಅಷ್ಟ ಟೈಮ್ನಾಗ ಬರೀ 1 mole ಆಫ್ ಬಿ ಕನ್ಸ್ಯೂಮ್ ಆಗತೈತಿ. ಸೊ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ಈಸ್ ಹೈಯರ್ ದೆನ್ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಬಿ. ಯಾಕಂದ್ರೆ ಇದ್ರದ್ದು ರೇಟ್ ಇದು ಖರ್ಚಾಗೋ ರೇಟ್ ಜಾಸ್ತಿ ಐತಿ. ಯಾಕಂದ್ರೆ ಅಷ್ಟ ಟೈಮ್ನಾಗ ಇದು 2 mole ಖರ್ಚಾದ್ರೆ ಇದು ಅಷ್ಟ ಟೈಮ್ನಾಗ 1 mole ಖರ್ಚಾಗತೈತಿ. ಸೊ ರೇಟ್ ಆಫ್ ಖರ್ಚ್ ಆಫ್ ಎ ಈಸ್ ಹೈಯರ್ ದ್ಯಾನ್ ಬಿ. ಸೊ ಈಕ್ವಲ್ ಇಲ್ಲ ಈಗ. ಸೊ ಈಕ್ವಲ್ ಇಲ್ಲ ಅಂದರೆ ಏನು ಮಾಡಬೇಕು? ಈ ಟೈಪ್ ನೀವು ಬೇಕಾದ್ರೆ ಬರ್ರಿ ಇದಕ್ಕೂ 1 mole ಆಫ್ ಸಿ ಈಸ್ ಫಾರ್ಮ್ಡ್, 3 moles ಆಫ್ ಡಿ ಆರ್ ಫಾರ್ಮ್ಡ್ ಅಂತ ಬೇಕಾದ್ರೆ ಹಿಂಗೆ ಬರೀರಿ. ಅಷ್ಟು ಬರೆದ ಮೇಲೆ ಬೇಕಾದ್ರೆ ಈಗ ನಾನು ಅಲ್ಲಿ ಬರಿತೀನಿ ರೇಟ್. ನಾವು ಆಗಲೇ ಹೆಂಗೆ ಬರ್ತಿದ್ವಿ ಆರ್ ಎ ಈಸ್ ಈಕ್ವಲ್ಸ್ ಟು ಆರ್ ಬಿ ಈಸ್ ಈಕ್ವಲ್ಸ್ ಟು ಆರ್ ಸಿ ಈಸ್ ಈಕ್ವಲ್ಸ್ ಟು ಆರ್ ಡಿ ಅಂತ ಬರ್ತಿದ್ವಲ್ಲ, ಹಂಗೆ ಮಾಡೋಕ್ಕೆ ಬರೋಂಗಿಲ್ಲ. ಹಂಗೆ ಯಾವಾಗ ಬರಿಬೋದು ಅಂದ್ರೆ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಎಲ್ಲರದು ಸೇಮ್ ಇದ್ದಾಗ. ಈಗ ಏನು ಮಾಡಬೇಕು? ವೆರಿ ಸಿಂಪಲ್. ಅದ್ರ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ಲಿ ಡಿವೈಡ್ ಮಾಡಿಬಿಡ್ಬೇಕು. ಈಗ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಏನೈತಿ? 2 ಐತಿ. ಸೊ ಇದು ಆರ್ ಎ ಬೈ 2 ಈಸ್ ಈಕ್ವಲ್ಸ್ ಟು ಆರ್ ಬಿ ಇಲ್ಲೇನೈತಿ 1 ಐತಿ. ಸೊ ಡಿವೈಡೆಡ್ ಬೈ 1 ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೆ. ಸೊ ಆರ್ ಸಿ ಇಲ್ಲೇನೈತಿ 1 ಐತಿ. ಸೊ ಡಿವೈಡೆಡ್ ಬೈ 1 ಮಾಡಿದ್ರು ಅಷ್ಟೇ, ಬಿಟ್ಟರು ಅಷ್ಟೆ. ಸೊ ಡಿದು ಕೋಎಫಿಷಿಯಂಟ್ ಏನು? ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ 3. ಸೊ ಇದನ್ನು ಆರ್ ಡಿ ಡಿವೈಡ್ ಬೈ 3. ಈಗ ಇದು ಕರೆಕ್ಟ್ ಆಯ್ತು. ಬಿಕಾಸ್ ಇಲ್ಲಿ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಸೇಮ್ ಇಲ್ಲ ಅಂದ್ರೆ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ಮತ್ತು ಬಿ ಈಕ್ವಲ್ ಇಲ್ಲ. ರೇಟ್ ಆಫ್ ಫಾರ್ಮೇಷನ್ ಆಫ್ ಸಿ ಆ್ಯಂಡ್ ಡಿ ಈಕ್ವಲ್ ಇಲ್ಲ. ಇವೆರಡ ತೊಗೊಂಡ್ರೆ ಹಿಂಗೆ ಬರಿಬೋದು ನಾನು. ರೇಟ್ ಆಫ್ ಫಾರ್ಮೇಷನ್ ಆಫ್ ಎ ಡಿವೈಡೆಡ್ ಬೈ 2. ಫಾರ್ಮೇಷನ್ ಅಲ್ಲ, ಸಾರಿ, ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ಕನ್ಸ್ಯೂಮ್ ಆಗುತ್ತಲ್ಲ, ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ಡಿವೈಡೆಡ್ ಬೈ 2 ಈಸ್ ರೇಟ್ ಆಫ್ consumption of B. ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ತೊಗೊಂಡು ಅದನ್ನು ಡಿವೈಡ್ ಬೈ 2 ಮಾಡಿದ್ರೆ ಅವಾಗ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಬಿ ಆಗುತ್ತೆ. ನೋಡ್ರಿ ಇಲ್ಲೇ ಆರ್ ಎ ಬೈ 2 ಈಸ್ ಆರ್ ಬಿ. ಬಿಕಾಸ್ ಎಷ್ಟು ಟೈಮ್ನಾಗ 2 moles ಆಫ್ ಎ ಖರ್ಚಾಗತ್ತವಲ್ಲ ಅಷ್ಟು ಟೈಮ್ನಾಗ ಬರೀ 1 mole ಆಫ್ ಬಿ ಖರ್ಚಾಗತ್ತೈತಿ. ಸೊ ಯಾವುದು ಫಾಸ್ಟಾಗಿ ಖರ್ಚಾಗತ್ತೈತಿ? ಅಷ್ಟು ಟೈಮ್ನಾಗ ಇದು 2 moles ಖರ್ಚಾಗತ್ತೆ, ಇದು ಅಷ್ಟು ಟೈಮ್ನಾಗ 1 mole ಖರ್ಚಾಗತ್ತೆ. ಸೊ ಎದ ರೇಟ್ ಜಾಸ್ತಿ ಐತಿ. ಅದಕ್ಕೆ ರೇಟ್ ಆಫ್ ರೇಟ್ ಜಾಸ್ತಿ ಇದ್ದಕ್ಕೆ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ಜಾಸ್ತಿ ಇದ್ದಕ್ಕೆ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ತೊಗೊಂಡು ಅದನ್ನು ಡಿವೈಡ್ ಬೈ 2 ಮಾಡಿದ್ರೆ ಅವಾಗ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಬಿಗೆ ಈಕ್ವಲ್ ಆಗುತ್ತೆ. ಸೊ ಇದು ಜಾಸ್ತಿ ಐತಿ. ಯಾವ್ದು ಜಾಸ್ತಿ ಐತಿ? ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎ ಜಾಸ್ತಿ ಐತಿ. ಬಿಕಾಸ್ ಅದನ್ನು ತೊಗೊಂಡು ಡಿವೈಡ್ ಬೈ 2 ಮಾಡಿದ್ರೆ ಅದನ್ನು ಡಿವೈಡ್ ಬೈ 2 ಅರ್ಧ ಮಾಡಿದ್ರೆ ಅವಾಗ ಇದಕ್ಕೆ ಈಕ್ವಲ್ ಆಗುತ್ತೆ. ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಬಿಗೆ ಈಕ್ವಲ್ ಆಗುತ್ತೆ. ಇದು ಹಂಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೇನೆ ಎಕ್ಸಾಂಪಲ್ ತೊಗೊಂಡು. ಸೊ ನೀವು ಏನು ಮಾಡಬೇಕು? ನಿಮ್ಗೆ ಇದು ಬೇಕಾಗುತ್ತೆ, ಇದು ಬೇಕಾಗುತ್ತೆ. ಸೊ ಏನು ಮಾಡಬೇಕು? ಆ ಇಕ್ವೇಷನ್ ನೋಡ್ಬೇಕು. ಇಕ್ವೇಷನ್ ನೋಡಿ ಆ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ಲಿ ಡಿವೈಡ್ ಮಾಡಿಬಿಡ್ಬೇಕು. ಮೊದಲು ಹೆಂಗಿತ್ತು? ಇದೆಲ್ಲ 1 1 1 1 ಇದ್ರೆ ಹಿಂಗೆ ಬರಿಬೋದು. ಈಗ 1 1 ಇರಲ್ಲ. ಸೊ ಎ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಏನಿದೆ? ಸೊ ಡಿವೈಡೆಡ್ ಬೈ 2. ಇದು 1 ಐತಿ ಡಿವೈಡೆಡ್ ಬೈ 1, ಇದು 1 ಐತಿ ಡಿವೈಡ್ ಬೈ 1, ಇದು 3 ಐತಿ ಡಿವೈಡ್ ಬೈ 3. ಸೊ ಇದು ಕರೆಕ್ಟ್ ಆಯ್ತು. ಇಷ್ಟು ಬರೀರಿ. ಎಕ್ಸಾಂಪಲ್ ಬರ್ಕೋರಿ, ಇದನ್ನು ಬರ್ಕೋರಿ. ಆಗಲೇನ ಇದು ಕನ್ಸ್ಯೂಮ್, ಇದು ಫಾರ್ಮ್ ಅಂದರೆ 2 moles ಆಫ್ ಎ ಈಸ್ ಕನ್ಸ್ಯೂಮ್ಡ್, 1 mole ಆಫ್ ಬಿ ಈಸ್ ಕನ್ಸ್ಯೂಮ್ಡ್, 1 mole ಆಫ್ ಸಿ ಈಸ್ ಫಾರ್ಮ್ಡ್, 3 moles ಆಫ್ ಡಿ ಫಾರ್ಮ್ಡ್. ಅದನ್ನು ಬೇಕಾದ್ರೆ ಬರ್ಕೋರಿ. ಅದಾದಮೇಲೆ ಇದು ಅದಾದ್ಮೇಲೆ ಕೆಳಗೆ ಬೇಕಾದ್ರೆ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಬೇಕಾದ್ರೆ ಇದು ಬರ್ಕೋರಿ. ಆಮೇಲೆ ಇದು ಫಾರ್ಮುಲಾ ಇದನ್ನು ಬೇಕಾದ್ರೆ ಇದು ಬರ್ಕೋರಿ. ಈ ಸ್ಟೇಟ್ಮೆಂಟ್ ನಾನು ರಬ್ ಮಾಡಿ ಇಲ್ಲೇ ಫಾರ್ಮುಲಾ ಬರೀತೀನಿ. ಆಗಲೇ ಬರ್ತಿದ್ವಲ್ಲ ಫಾರ್ಮುಲಾ, ಅದು
ಪಾಸ್ ಮಾಡಿ ಬರ್ಕೋರಿ. ಇಷ್ಟು ಪೂರ ಎದಕ್ಕೆ ಬರ್ಕೋರಿ ಏನಾಗ್ತೀನಿ ಅಂದ್ರೆ ಹೇಳಿದ್ರೆ ಮುಂದೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕೆ ನಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ನಾನು ಇಲ್ಲೇ ರೆಕಾರ್ಡ್ ಆಗೋದೈತಿ ಒಂದು ಚೆಕ್ ಮಾಡಿಬಿಡ್ತೀನಿ. ಓಕೆ, ಸೊ ಇದನ್ನು ನಾನು ಆಗಲೇ ಹೆಂಗೆ ಬರೀತಿದ್ವಿ ಅಲ್ಲೇ ಮೈನಸ್ ಡೆಲ್ಟಾ ಎ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು ಮೈನಸ್ ಡೆಲ್ಟಾ ಬಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು ಪ್ಲಸ್, ಯಾಕಂದರೆ ಇವು ಪ್ರೊಡಕ್ಟ್ಸ್, ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ಟಿ ಈಸ್ ಈಕ್ವಲ್ಸ್ ಟು ಪ್ಲಸ್ ಡೆಲ್ಟಾ ಡಿ ಡಿವೈಡ್ ಬೈ ಡೆಲ್ಟಾ ಟಿ ಬರ್ತಿದ್ವಿ. ಆಗಲೇ ಹೆಂಗೆ ಬರ್ತಿದ್ವಿಲ್ಲ, ಆದರೆ ಇಲ್ಲೇನು ಮಾಡ್ಬೇಕು, ಆರ್ ಎ ಡಿವೈಡ್ ಬೈ 2 ಐತಲ್ಲ, ಡಿವೈಡೆಡ್ ಬೈ 2 ಐತಿಲ್ಲ. ಸೊ ಇಲ್ಲೇ ಮೈನಸ್ ಅಂತೂ ಆ್ಯಸ್ ಇಟ್ ಈಸ್ ಇರ್ತೈತಿ, ಹಾಫ್ ಬರ್ತೈತಿ. ಹಾಫ್ ಯಾಕಂದ್ರೆ ಡಿವೈಡ್ ಬೈ 2, ಆರ್ ಎ ಡಿವೈಡೆಡ್ ಬೈ 2. ನೀವು ಈಗ ಮೈನಸ್ ಆ್ಯಸ್ ಇಟ್ ಈಸ್ ಇಲ್ಲಿ ಇಟ್ಟು ಹಿಂಗೆ ಡಿವೈಡೆಡ್ ಬೈ 2 ಮಾಡಿದ್ರೆ ಇದು ಇಲ್ಲೇ ಹೋಗುತ್ತೆ. ಬಿಕಾಸ್ ಇಲ್ಲಿ ಏನಿದೆ ಡಿನಾಮಿನೇಟರ್ ಅದು ಡಿನಾಮಿನೇಟರ್ ಗೋಸ್ ಟು ನ್ಯೂಮರೇಟರ್, ಬಟ್ ದಿಸ್ ಗೋಸ್ ಹಿಯರ್ ಅಲ್ಲ, ದಿಸ್ ಗೋಸ್ ಹಿಯರ್ ಅಲ್ಲ. ಸೊ ಆರ್ ಎ ಡಿವೈಡ್ ಬೈ 2 ಅಂದ್ರೆ ಹಿಂಗೆ ಮೈನಸ್ ಹಾಫ್ ಡೆಲ್ಟಾ ಎ ಡಿವೈಡ್ ಬೈ ಡೆಲ್ಟಾ ಟಿ. ಇಲ್ಲೇ ಏನು ಡಿವೈಡೆಡ್ ಬೈ ಇಲ್ಲ, ಸೊ ಆ್ಯಸ್ ಇಟ್ ಈಸ್. ಇಲ್ಲಿ ಏನು ಡಿವೈಡೆಡ್ ಬೈ ಇಲ್ಲ, ಸೊ ಆ್ಯಸ್ ಇಟ್ ಈಸ್. ಇಲ್ಲೇ ಪ್ಲಸ್ 1/3 ಡೆಲ್ಟಾ ಡಿ ಡಿವೈಡ್ ಬೈ ಡೆಲ್ಟಾ ಟಿ. 1/3 ಯಾಕಂದ್ರೆ ಡಿವೈಡ್ ಬೈ 3 ಐತಿ, ಸೊ ಪ್ಲಸ್ 1/3. ಇದು ಫಾರ್ಮುಲಾನು ನಮಗೆ ಬೇಕು. ಸೊ ಇದನ್ನು ನೆಕ್ಸ್ಟ್ ಇದನ್ನು ಬರ್ಕೋರಿ. ಈಗ ನಿಮಗೆ ಒಂದು ಲೆವೆಲಿಗೆ ಅಂಡರ್ಸ್ಟ್ಯಾಂಡ್ ಆಗಿರ್ತೈತಿ. ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋ ನಂತರ ಯಾವಾಗ ಕ್ಲಿಯರಾಗಿ ಅರ್ಥ ಆಗುತ್ತೆ. ಐ ಹೋಪ್ ದಿಸ್ ಈಸ್ ವಿಸಿಬಲ್. ಓಕೆ, ಓಕೆ, ಇಷ್ಟು ಬರ್ಕೋರಿ, ಪಾಸ್ ಮಾಡಿರಿ, ಇಷ್ಟು ಬರ್ಕೋರಿ. ನಾನು ಈಗ ಏನು ಮಾಡೋಣ ಅಂತ ಒಂದು ರಿಯಲ್ ಎಕ್ಸಾಂಪಲ್ ABCD ಬಿಟ್ಟು ನಿಮ್ಮ ಬುಕ್ನಾಗ ಕೊಟ್ಟಿರೋದು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ಅಂದರೆ ನಿಮ್ಗೆ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ಪಾಸ್ ಮಾಡಿದ್ದು ಬರ್ಕೋರಿ ಇಲ್ಲಿ ತನಕ. ಈಗ ನೀವು ಬೇಸ್ ಬುಕ್ನಾಗಿರೋ ಪೇಜ್ ನಂಬರ್ 89 ಒಳಗೆ ರಿಯಾಕ್ಷನ್ ರೇಟ್ ಆ್ಯಂಡ್ ಸ್ಟೈಕ್ಯೋಮೆಟ್ರಿ ಅಂತೇನು ಲಾಸ್ಟಿಗೆ ಒಂದು ಸ್ವಲ್ಪ ಕೊಟ್ಟಾರ, ಅದನ್ನು ಈಗ ಓದ್ರಿ, ನಿಮ್ಗೆ ಅರ್ಥ ಆಗುತ್ತೆ. ಅಂದರೆ ಆಮೇಲೆ ಓದ್ರಿ ಅಂತ ಇದು ವಿಡಿಯೋ ಮುಗಿಸಿದ ಮೇಲೆ. ಈಗ ನಾನು ಪೇಜ್ ನಂಬರ್ 90 ಒಳಗಿರೋ ಒಂದನೇ ಪ್ರಾಬ್ಲಮ್, ಇಲಸ್ಟ್ರೇಷನ್ಸ್ ಅಂತ ಕೊಟ್ಟಾರ. ಪೇಜ್ ನಂಬರ್ 90 ಒಳಗೆ ಒಂದನೇ ಪ್ರಾಬ್ಲಮ್, ಆ ಪ್ರಾಬ್ಲಮನ್ನು ನಾನು ಸಾಲ್ವ್ ಮಾಡ್ತೀನಿ. ಕ್ವಶನಲ್ಲಿ ಬರೆದ್ಬಿಡ್ತೀನಿ ನಾನು. ದ rate of formation of nitric oxide NO in the following reaction, ಅಲ್ಲಿ ನೀವು ಪೂರ ಕ್ವಶನ್ ಬಿಡ್ರಿ, in the following reaction is 3.6 into 10 raised to minus 3 mole per liter per second. ಯೂನಿಟ್ ಆಫ್ ರೇಟ್ ನಾವು ಮಾಡಿದ್ವಿ ಪ್ರಿವಿಯಸ್ ವಿಡಿಯೋ ಒಳಗೆ. ರೇಟ್ ಆಫ್ ಫಾರ್ಮೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್ ಇನ್ ದ ಫಾಲೋಯಿಂಗ್ ರಿಯಾಕ್ಷನ್ ಇಸ್ 3.6 into 10 raised to minus 3 mole per liter per second. ಆ ರಿಯಾಕ್ಷನ್ ಇಲ್ಲಿ ಕೊಟ್ಟಾರ. 4NH3 ಗ್ಯಾಸ್ ಪ್ಲಸ್ 5O2 gas gives 4NO plus 5H2O ಎಲ್ಲ ಗ್ಯಾಸ್ ಅದಾವ. ಓಕೆ, ಕೇಳ್ಯಾರೇನು, ಫೈಂಡ್ ದ rate of disappearance of oxygen. Find the rate of disappearance of oxygen.
ಇದಕ್ಕೆ ನಾವು ಸೊಲ್ಯೂಷನ್ ಮಾಡೋಣ ಅಂತ. ಈಗ ನೀವು ಏನು ಒಂದು ವಿಚಾರ ಮಾಡ್ತಿರ್ಬೋದು, ರೇಟ್ ಆಫ್ ದ ರಿಯಾಕ್ಷನ್ ಯೂನಿಟ್ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್, ಬಟ್ ಗ್ಯಾಸ್ ಇದ್ದಾಗ ಅಟ್ಮಾಸ್ಫಿಯರ್ ಪರ್ ಸೆಕೆಂಡ್ ಯೂಸ್ ಮಾಡ್ಬೇಕು. ಹೌದಿಲ್ಲ ರೀ, ನಾ ಹೇಳಿದ್ದೆ ಗ್ಯಾಸ್ ಇದ್ದಾಗ ಅಟ್ಮಾಸ್ಫಿಯರ್ ಪರ್ ಸೆಕೆಂಡ್ ಯೂಸ್ ಮಾಡ್ಬೇಕು. ಎಲ್ಲ ಗ್ಯಾಸ್ ಅದಾವಿಲ್ಲ, ಬಟ್ ಅವ್ರು ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್ ಕೊಟ್ಟಾರೆ. ಸೊ ಓಕೆ, ಇರಲಿ, ಯೂನಿಟ್ ಬಗ್ಗೆ ಸದ್ಯ ತಲೆ ಕೆಡಿಸ್ಕೋಬೇಡ್ರಿ, ಅದೇನೋ ಮಿಸ್ಟೇಕ್ ಆಗಿರ್ಬೋದು. ಅಥವಾ ಗ್ಯಾಸನ್ನು ಅವರು ಸೊಲ್ಯೂಷನ್ ಮಾಡ್ಕೊಂಡು ಅದ್ರಾಗ ಕೊಟ್ಟಿರ್ಬೋದು, ಬಟ್ ಇಲ್ಲಿ ಇಕ್ವೇಷನ್ ಕೊಡೋ ಮುಂದೆ ಗ್ಯಾಸ್ ಕೊಟ್ಟಿರ್ಬೋದು. ಸೊ ಯೂನಿಟ್ ಬಗ್ಗೆ ಸದ್ಯ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ, ನಾವು ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತೀವಿ. ರೇಟ್ ಆಫ್ ಫಾರ್ಮೇಷನ್ ಆಫ್ NO ಅಂದ್ರೆ ನೈಟ್ರಿಕ್ ಆಕ್ಸೈಡ್ ಫಾರ್ಮ್, ಇನ್ನು ಹೇಳಿದ್ದೆ, ಇವು ರಿಯಾಕ್ಟೆಂಟ್ಸ್ ಕನ್ಸ್ಯೂಮ್ ಆಗ್ತಾವೆ, ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತಾವೆ. ಸೊ ಇದ್ರದ್ದು ರೇಟ್ ಆಫ್ ಫಾರ್ಮೇಷನ್ ಕೊಟ್ಟಾರ ಅವರು. ರೇಟ್ ಆಫ್ ಫಾರ್ಮೇಷನ್ ಆಫ್ NO ಕೊಟ್ಟಾರ ಎಷ್ಟು. ಫೈಂಡ್ ದ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆಕ್ಸಿಜನ್ ಅಂದರೆ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆಕ್ಸಿಜನ್ ಅಂದರೆ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಆಕ್ಸಿಜನ್. ಕನ್ಸಂಪ್ಷನ್ ಅಂದರೆ ಏನು? ಆಗೋದಂದ್ರೆ ಡಿಸಪಿಯರ್ ಆಗೋದು. ಕನ್ಸ್ಯೂಮ್ ಆದರೆ ಹೋಗ್ತೈತಿ, ಅದಕ್ಕೆ ಅದು ಡಿಸಪಿಯರೆನ್ಸ್. ಕನ್ಸಂಪ್ಷನ್ ರಿಯಾಕ್ಟೆಂಟ್ಸ್ ಕನ್ಸ್ಯೂಮ್ ಆಗ್ತಾವೆ, ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತಾವೆ ಅಂದೈತೆ. ರಿಯಾಕ್ಟೆಂಟ್ಸ್ ಕನ್ಸ್ಯೂಮ್ ಆಗೋದಂದ್ರೆ ಡಿಸಪಿಯರ್ ಆಗೋದು, ಎರಡೂ ಒಂದು. ಪ್ರಾಡಕ್ಟ್ಸ್ ಫಾರ್ಮ್ ಆಗೋದು ಅಥವಾ ಅಪಿಯರ್ ಆಗೋದು. ಕನ್ಸಂಪ್ಷನ್ ಅಂದರೆ ಖರ್ಚು ಅಂದರೆ ಡಿಸಪಿಯರ್ ಆಗ್ತಾವೆ. ಪ್ರಾಡಕ್ಟ್ಸ್ ಫಾರ್ಮ್ ಆಗ್ತಾವೆ ಅಥವಾ ಅಪಿಯರ್ ಆಗ್ತಾವೆ, ಬರ್ತಾವೆ. ಸೊ ಕನ್ಸಂಪ್ಷನ್ ಅಂದ್ರೆ ಒಂದು, ಡಿಸಪಿಯರೆನ್ಸ್ ಅಂದ್ರೆ ಒಂದು. ಫಾರ್ಮ್ ಆಗ್ತಾವೆ ಅನ್ನೋದು ಒಂದು, ಅಪಿಯರ್ ಆಗ್ತಾವೆ ಅನ್ನೋದು ಒಂದು. ಓಕೆ, ಸೊ ಅವರು ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಆಕ್ಸಿಜನ್ ಕೇಳ್ಯಾರ ಅಥವಾ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆಕ್ಸಿಜನ್ ಕೇಳ್ಯಾರ. ಸೊ ನಾವು ಈಗ ಹಿಂಗೆ ಬರೀತಿದ್ವಲ್ಲ, RA = RB = RC = RD ಹಿಂಗೆ ಬರ್ತಿದ್ವಲ್ಲ, ಅದನ್ನ ಇಲ್ಲೇ ಅಪ್ಲೈ ಮಾಡ್ಬೇಕು. ಅಥವಾ ಮೈನಸ್ ಡೆಲ್ಟಾ, ಈಗ ನೋಡ್ರಿ, ಮೈನಸ್ ಡೆಲ್ಟಾ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ A ಐತಲ್ಲ, ಇಲ್ಲಿ ಅಮೋನಿಯಾ NH3 / ΔT. ಆದರೆ ಇಲ್ಲಿ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಏನೈತಿ? 4 ಐತಿ. ಸೊ ಇದು -1/4. ಆಗಲೇ ತೋರಿಸಿದ್ನಿಲ್ಲ ನೀವು ಹಂಗೆ, -1/4 ಡೆಲ್ಟಾ NH3 / ΔT = ಇದು ರಿಯಾಕ್ಟೆಂಟ್. ಸೊ ಇದು ಏನು? -1/5 ಡೆಲ್ಟಾ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ O2 / ΔT. ಇದು ರಿಯಾಕ್ಟೆಂಟ್ ಅಲ್ಲ, ಅದಕ್ಕೆ ಮೈನಸ್. ಅದು ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ಲೆ ಡಿವೈಡ್ ಮಾಡಬೇಕು. ಆಗಲೇ ಬರ್ತಿದ್ದಲ್ಲ, ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ ಏನು? 5. ಸೊ /5 ಮಾಡಿ = ಪ್ಲಸ್ ಇದು, ಯಾಕಂದ್ರೆ ಇದು ಪ್ರಾಡಕ್ಟ್. ಡೆಲ್ಟಾ ಏನು? NO ಏನೈತಿ? 4 ಐತಿ. ಸೊ ಅದರಲ್ಲಿ 4 ಡಿವೈಡ್ ಮಾಡಬೇಕು. ಪ್ಲಸ್ 1/4 ΔT = ಪ್ಲಸ್ 1/5 ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ H2O / ΔT. ಇದು ನಿಮ್ಗೆ ಕಾಣತೈತಿ, ಲಾಸ್ಟಿಗೆ ಬರ್ದಿದ್ದು, ಅಲ್ಲಿ ಬರ್ದಿದ್ದೇನು, ಇಲ್ಲಿ ಲಾಸ್ಟಿಗೆ ಬರ್ದಿದ್ದೇನು? ಚೇಂಜ್ ಡೆಲ್ಟಾ H2O / ΔT. ಡೆಲ್ಟಾ H2O / ΔT. ಇಲ್ಲಿ 5 ಇದಕ್ಕೆ /5 ಪ್ಲಸ್ ಇದು ಪ್ಲಸ್ ಬಿಕಾಸ್ ಇವು ಪ್ರಾಡಕ್ಟ್ಸ್. ಇಲ್ಲಿ 2 ಮೈನಸ್ ಬಿಕಾಸ್ ಇವು ರಿಯಾಕ್ಟೆಂಟ್ಸ್. ಓಕೆ, ಈಗ ರಿಲೇಷನ್ ಬಿಟ್ವೀನ್ ಏನ್ ಆ್ಯಂಡ್ ಏನು ಬೇಕು? ರೇಟ್ ಆಫ್ ಫಾರ್ಮೇಷನ್ ಆಫ್ NO ಇದು ಕೊಟ್ಟಾರ ಇಷ್ಟಂತ. ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಇದನ್ನು ಕೇಳ್ಯಾರ. ಸೊ ಇವನ್ನೆರಡು ನಾ ಈಕ್ವೇಟ್ ಮಾಡ್ಕೊತೀನಿ. ಅಂದ್ರೆ ಯಾವ್ಯಾವು? ಇದು ಆಮೇಲೆ ಇದು, ಬಿಕಾಸ್ ಅವು ಎರಡು ಸಂಬಂಧ ಇಲ್ಲ ನನಗೆ, ಯಾಕಂದರೆ ಇವೆರಡು ಅಷ್ಟೇ ಕೇಳ್ಯಾರ ಅವರು, ಸೊ ಇಲ್ಲಿ ಬರ್ಕೊತೀನಿ. ಮೈನಸ್ ಇದನ್ನು -1/5 ಡೆಲ್ಟಾ O2 / ΔT = ಪ್ಲಸ್ 1/4 ಡೆಲ್ಟಾ NO / ΔT. ಇದು ರೆಕಾರ್ಡ್ ಆಗುತ್ತಿಲ್ಲ, ನೋಡ್ತೀನಿ. ಓಕೆ, ಸೊ ಇವು ಎರಡು ರಿಲೇಷನ್ ಬೇಕು ನನಗೆ, ಯಾಕಂದ್ರೆ ರೇಟ್ ಆಫ್ ಫಾರ್ಮೇಷನ್ ಆಫ್ NO ಕೊಟ್ಟಾರ, ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆಕ್ಸಿಜನ್ ಅಥವಾ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಆಕ್ಸಿಜನ್ ಕೇಳ್ಯಾರ. ಸೊ ಇವು ಎರಡು ರಿಲೇಷನ್ ಕೇಳ್ಯಾರ. ಇದನ್ನು ಕೊಟ್ಟಾರ, ಇದನ್ನು ಕೇಳ್ಯಾರ. ಇದ್ರದ್ದು ರೇಟ್ ಕೊಟ್ಟಾರ, ಇದ್ರದ್ದು ರೇಟ್ ಕೇಳ್ಯಾರ. ಸೊ ಇವು ಎರಡೂ ನಾನು ಲಿಂಕ್ ಮಾಡ್ಕೋಬೇಕು, ಅವೆರಡು ಲಿಂಕ್ ಮಾಡ್ಕೊಳಿ. ಓಕೆ, ಈಗ ಇದನ್ನು ಇಲ್ಲಿಂದ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಇಲ್ಲಿ ತನಕ ನೀವು ಬರ್ಕೋರಿ, ಪಾಸ್ ಮಾಡಿ ಇಲ್ಲಿ ತನಕ ಬರ್ಕೋರಿ, ನಾನು ಇಷ್ಟು ರಬ್ ಮಾಡಿ ಕಂಟಿನ್ಯೂ ಮಾಡ್ತೀನಿ.
ಓಕೆ, ಸೊ ಏನು ಕೇಳ್ಯಾರ, ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ O2 / ಡೆಲ್ಟಾ ಟಿ. ಅದ್ರ ಜೋಡಿ ಮೈನಸ್ ಇದ್ದೇ ಇರ್ತೈತಿ. ಇದನ್ನು ಕೇಳ್ಯಾರ. ಮೈನಸ್ ಯಾಕಂದ್ರೆ ರಿಯಾಕ್ಟೆಂಟ್. ಸೊ ಇದನ್ನು ಕೇಳ್ಯಾರ ಅಂದ್ರೆ ನೋಡಿರಿ, ಇದನ್ನು ಕೇಳ್ಯಾರ ಅಂದ್ರೆ ಇದನ್ನಷ್ಟೇ ಲೆಫ್ಟ್ ಹ್ಯಾಂಡ್ ಸೈಡ್ನಾಗ ಇಟ್ಕೊತೀನಿ, ಇದನ್ನು ಉಳ್ಕಿದ್ದೆಲ್ಲ ಆ ಕಡೆ ಹೋಯ್ತೀನಿ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇದನ್ನು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಡೆಲ್ಟಾ, ಚೇಂಜ್ ಇನ್ ಕಾನ್ಸಂಟ್ರೇಷನ್ O2 / ಡೆಲ್ಟಾ ಟಿ, ಡೆಲ್ಟಾ O2 / ಡೆಲ್ಟಾ ಟಿ ಮೈನಸ್ ಇಲ್ಲೇ ಇರಲಿ. ಈ 5 ಆ ಕಡೆ ಹೋಯ್ತೀನಿ, 5 ಆ ಕಡೆ ಹೋದ್ರೆ ಏನಾಯ್ತು, ಈ 5 ಇಲ್ಲಿ ಹೋದ್ರೆ ಏನಾಯ್ತು, 5 / 4 ಇದು ಇಲ್ಲಿ ಹೋಯ್ತು, 5 / 4 ಇಂಟು ಇದು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್ / ಡೆಲ್ಟಾ ಟಿ. ಸೊ ನಮಗೆ ಇದು ಬೇಕಾಗಿತ್ತು, ಬಿಕಾಸ್ ಏನು ಕೇಳ್ಯಾರ, ಫೈಂಡ್ ದ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆಕ್ಸಿಜನ್. ಅದನ್ನು ಎಲ್ ಎಚ್ ಎಸ್ನೇ ಉಳಿಸ್ಕೊಂಡಿನಿ. ಸೊ ಏನು ಕೇಳ್ಯಾರ ಅದನ್ನ ಎಲ್ ಎಚ್ ಎಸ್ನೇ ಉಳಿಸ್ಕೊಂಡಿನಿ. ಏನು ಬೇಕು, ಸೊ 5/4 ಇಂಟು ಇದನ್ನು ಕೊಟ್ಟಾರ ಅವರು, ರೇಟ್ ಆಫ್ ಫಾರ್ಮೇಷನ್ ಆಫ್ NO ಅಂದ್ರೆ ಇದು ಡೆಲ್ಟಾ NO / ಡೆಲ್ಟಾ ಟಿ. ಬಿಕಾಸ್ ಇಲ್ಲಿ ಪಾಸಿಟಿವ್ ಇರುತ್ತೆ, ಪಾಸಿಟಿವ್ ಬರೆದ್ರು ಅಷ್ಟೇ ಬಿಟ್ಟರು ಅಷ್ಟೇ. ಡೆಲ್ಟಾ NO / ಡೆಲ್ಟಾ ಟಿ, ರೇಟ್ ಆಫ್ ಫಾರ್ಮೇಷನ್ ಆಫ್ NO ಕೊಟ್ಟಾರ. ಏನು ಇದನ್ನು ಇಲ್ಲಿ ಹಾಕ್ಬಿಡ್ತೀನಿ. ರೇಟ್ ಆಫ್ ಫಾರ್ಮೇಷನ್ ಆಫ್ NO ಅಂದ್ರೆ ಇದು ಡೆಲ್ಟಾ NO / ಡೆಲ್ಟಾ ಟಿ. ಎಷ್ಟು ಕೊಟ್ಟಾರ, 3.6 ಇಂಟು 10⁻³ ಏನು ಮಾಡಿಕೊಂಡೆ, ಇದನ್ನು ಇಲ್ಲಿ ಬರ್ತೀನಿ, ಈ 5 ಇಲ್ಲಿ ಒಯ್ತೀನಿ, ಈ 5 ಇಲ್ಲಿ ಒಯ್ದ್ರೆ ಇದು ಏನು ಉಳಿತು, ಇದು ಉಳಿತು. ನಮ್ಗೆ ಇದು ಬೇಕು, ಇದನ್ನು ಕೇಳ್ಯಾರ ಅವರು, ಫೈಂಡ್ ದ ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆಕ್ಸಿಜನ್. ಇದನ್ನ ಕೇಳ್ಯಾರ, ಅದನ್ನ ಎಲ್ ಎಚ್ ಎಸ್ನೇ ಉಳಿಸ್ಕೊಂಡಿನಿ. ಈ 5 ಇಲ್ಲಿ ಒಯ್ದ್ರೆ ಇದು ಆಯ್ತು, 5/4 ಇಂಟು ದಿಸ್ ಆಯ್ತು. ದಿಸ್ ಕೊಟ್ಟಾರ ಅವರು, ಅದನ್ನು ಹಾಕೀನಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರೆ ನಂಗೆ ಇದ್ರ ವ್ಯಾಲ್ಯೂ ಸಿಕ್ಬಿಡ್ತೈತಿ. ಇನ್ನು ಸಿಂಪ್ಲಿಫೈ ಮಾಡಿದರೆ ಎಷ್ಟು ಬರ್ತೈತಿ, 5/4 ಇಂಟು 3.6 ಇಂಟು 10⁻³ ವಿಲ್ ಬಿ 4.5 ಇಂಟು 10⁻³ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಏನಿದೆ, ಇದು ನಮಗೆ ಸಿಗ್ತಿದೆ. ಏನಿದೆ, ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆಕ್ಸಿಜನ್ ಈಸ್ ಈಕ್ವಲ್ಸ್ ಟು ಅಂತ ಬರ್ರಿ, ಅಥವಾ ಇದನ್ನು ಇನ್ನೊಮ್ಮೆ ಇಲ್ಲಿ ಬರ್ದು ಈಸ್ ಈಕ್ವಲ್ಸ್ ಟು ದಿಸ್ ಈಸ್ ಮೈ ಫೈನಲ್ ಆನ್ಸರ್. ರೇಟ್ ಆಫ್ ಡಿಸಪಿಯರೆನ್ಸ್ ಆಫ್ ಆಕ್ಸಿಜನ್ ಅಂದ್ರೆ ಅದು ನಮಗೆ ಇಲ್ಲೇ ಸಿಕ್ತು, 4.5 ಇಂಟು 10⁻³. ಸೊ ಕ್ಲಿಯರಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡೀನಿ. ಒಂದು ಪ್ರಾಬ್ಲಮ್ ಇದ್ರೊಳಗೆ ಸಾಲ್ವ್ ಮಾಡೀವಿ, ಅಲ್ಲಿ ಸಾಲ್ವ್ ಇದ್ದಿದ್ದ ನಿಮ್ಗೆ ಡಿಟೇಲಾಗಿ ಎಕ್ಸ್ಪ್ಲೇನ್ ಮಾಡಿ ತೋರಿಸಿನಿ. ಸೊ ಒಂದು ಇದ್ರದ್ದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಸೀನಿ. ಫಸ್ಟಿಗೆ ಕಾಮನ್ ಹಂಗೆ ABCD ಅಂತ ಮಾತಾಡಿ, ರೇಟ್ ಆಫ್ ಕನ್ಸಂಪ್ಷನ್ ಆಫ್ ರಿಯಾಕ್ಟೆಂಟ್ಸ್ ಇರ್ತಾವೆ, ರೇಟ್ ಆಫ್ ಫಾರ್ಮೇಷನ್ ಆಫ್ ಪ್ರಾಡಕ್ಟ್ಸ್ ಇರ್ತಾವೆ. ಎಲ್ಲ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯನ್ಸ್ ಈಕ್ವಲ್ ಇದ್ದರೆ RA = RB = RC = RD ಬರಿಬೋದು. ಬಟ್ ಸ್ಟೈಕ್ಯೋಮೆಟ್ರಿಕ್ ಕೋಎಫಿಷಿಯನ್ಸ್ ಈಕ್ವಲ್ ಇಲ್ಲ ಅಂದ್ರೆ /2 ಮಾಡ್ಬೇಕು. ಅಂದ್ರೆ RA/2 = RB ಹಿಂಗೆ ಮಾಡ್ಬೇಕು. ಹಂಗೆ ಮಾಡಿ ಈ ಫಾರ್ಮುಲಾಸ್ ಬರಿಬೇಕು. ಅದನ್ನು ಬರ್ಸಿದ್ದೆ ನಾನು ಫಸ್ಟಿಗೆ. ಆಮೇಲೆ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಿವಿ. ದಿಸ್ ವಿಲ್ ಬಿ ದ ಆನ್ಸರ್. ನೆಕ್ಸ್ಟ್ ಒಳಗೆ ಇನ್ನೊಂದಿಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಪ್ಲೀಸ್ ಇದು ವೀಡಿಯೋ ಪೂರ ನೋಡಿರಿ. ಈ ಪ್ರಾಬ್ಲಮ್ ನೀವೇ ಟ್ರೈ ಮಾಡಿರಿ, ಒಮ್ಮೆ ಮುಂದಿನ ಪ್ರಾಬ್ಲಮ್ಸು ಟ್ರೈ ಮಾಡಿರಿ. ನಾನು ನೆಕ್ಸ್ಟ್ ಒಳಗೆ ಮುಂದಿನ ಪ್ರಾಬ್ಲಮ್ಸ್ ನಾನು ಸಾಲ್ವ್ ಮಾಡ್ತೀನಿ ಅಂತ. I hope you have understood everything which I have explained in this video. Thank you.